ಮೇಕೆದಾಟು ಯೋಜನೆಗೆ ತಮಿಳುನಾಡು ಮತ್ತೆ ತಗಾದೆಯನ್ನ ತೆಗೆದಿದೆ. ಮತ್ತೆ ಇದೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅಖಾಡಕ್ಕೆ ಧುಮುಕಿದ್ದಾರೆ. ದೆಹಲಿಯಲ್ಲಿ ಕರುನಾಡಿನ ಪರ ದೇವೇಗೌಡರು ವಕಾಲತ್ತನ್ನು ವಹಿಸ್ತಾ ಇದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿಯಾಗಿದ್ದಾರೆ ಎಚ್.ಡಿ. ಕಾನೂನು ತೊಡಕುಗಳ ಬಗ್ಗೆ ಸಚಿವರ ಜೊತೆ ಮಾತುಕತೆಯನ್ನ ಆಡಿದ್ದಾರೆ. ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆಯೂ ಕೂಡ ವಿವರಿಸಿದ್ದಾರೆ. ಮೇಕೆದಾಟು ಯೋಜನೆಯ ಅನುಕೂಲತೆ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯಾಗಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಮೇಕೆದಾಟು ಯೋಜನೆ ವಿಚಾರವಾಗೂ ಕೂಡ ಪ್ರಸ್ತಾಪ ಮಾಡಿತ್ತು. ಇದೀಗ ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ದೆಹಲಿಯಲ್ಲಿ ಕರುನಾಡಿನ ಪರ ದೇವೇಗೌಡರು ವಕಾಲತ್ತನ್ನು ವಹಿಸ್ತಾ ಇದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಲಿದ್ದಾರೆ ಎಚ್.ಡಿ. ದೇವೇಗೌಡರು. ಭೇಟಿಯಾಗಿ ಮಾತುಕತೆಯನ್ನ ಕೂಡ ಮಾಡಲಿದ್ದಾರೆ. ಮೇಕೆದಾಟು ಯೋಜನೆ ಕರ್ನಾಟಕಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ, ಮೇಕೆದಾಟು ಯೋಜನೆಯಿಂದ ಎಷ್ಟು ಸಹಕಾರ ಆಗುತ್ತೆ, ಎಷ್ಟು ಹಳ್ಳಿಗಳಿಗೆ ಸಹಾಯ ಆಗುತ್ತೆ ಅನ್ನೋದರ ಕುರಿತು ಇಂಚಿಂಚು ಮಾಹಿತಿಯನ್ನ ಕೂಡ ದೇವೇಗೌಡರು ನೀಡಲಿದ್ದಾರೆ. ಸಚಿವರನ್ನ ಭೇಟಿಯಾಗಿ ಕಾನೂನು ತೊಡಕುಗಳ ಬಗ್ಗೆ ಸಚಿವರ ಜೊತೆ ಮಾತುಕತೆಯನ್ನ ಆಡಲಿದ್ದಾರೆ. ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆಯೂ ಕೂಡ ವಿವರಣೆ ನೀಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಓವರ್ ಟು ಯು. ರಮ್ಯಾ, ನೋಡಿ, ಇವತ್ತು ಪ್ರಮುಖವಾಗಿ ಎಚ್.ಡಿ. ದೇವೇಗೌಡರು ಮಾಜಿ ಪ್ರಧಾನಿಗಳು ಈಗ ತಮ್ಮ ದೆಹಲಿಯಲ್ಲಿರುವಂಥ ನಿವಾಸಕ್ಕೆ ಆಗಮಿಸಿದ್ದಾರೆ. ಮಹತ್ವದ ಚರ್ಚೆಗಳನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ನಾಡು ನುಡಿ ಜಲ ಅಂತ ಬಂದಾಗ, ಅದರಲ್ಲೂ ಕಾವೇರಿ ವಿಚಾರ ಅಂತ ಬಂದಾಗ ಎಚ್.ಡಿ. ದೇವೇಗೌಡರು ಇವತ್ತಿನ ದಶಕಗಳಿಂದಲೂ ಕೂಡ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರನ್ನೋದು ಸ್ಪಷ್ಟನೆ. ಇವಾಗಲೂ ಕೂಡ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ಕರ್ನಾಟಕದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಕುಡಿಯೋ ನೀರು ಕೂಡ ಸಿಗ್ತಾ ಇಲ್ಲ, ಜನ ಪರದಾಡುವಂತ ಆಗ್ತಾ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ, ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೋಸ್ಕರ ಜನ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿಯನ್ನು ಉಳಿಸಿಕೊಳ್ಳುವಂಥ ಕೆಲಸಗಳಾಗಬೇಕಾಗಿದೆ. ಅದಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು, ಡಿ.ಸಿ.ಎಂ ಅವರು ವಿಧಾನಸಭಾ ಚುನಾವಣೆಗೂ ಮುನ್ನ ಮೇಕೆದಾಟು ಯೋಜನೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದರು. ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಉದ್ದೇಶದಿಂದ ಆ ಒಂದು ಶಿಶಿಕಡಿಯಲ್ಲಿ ಹೋರಾಟವನ್ನು ಮಾಡಿದರು. ಆದರೆ ಯಾವಾಗ DMK ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದರೆ ಮೇಕೆದಾಟು ಯೋಜನೆ ಆಗೋದಕ್ಕೆ ಬಿಡೋದೇ ಇಲ್ಲ ಅಂಥೇಳಿ ಡಾಕ್ಯುಮೆಂಟ್ ಸಮೇತ, ಅಂದರೆ ಒಂದು ದಾಖಲೆ ಸಮೇತವಾಗಿ ಬರೆದ ಲಿಖಿತ ರೂಪದಲ್ಲಿ ಅದೇನು ಕೊಟ್ಟಿದ್ರು, ಅದಾದ ಬಳಿಕ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು. ಈಗ ಈ ವಿಚಾರವಾಗಿ, ಕಾವೇರಿ ವಿಚಾರವಾಗಿ ಮತ್ತೊಮ್ಮೆ ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡ ಅವರು ಮತ್ತೊಮ್ಮೆ ಕೂಗನ್ನು ಎತ್ತೋದಕ್ಕೆ ಮುಂದಾಗ್ತಿದ್ದಾರೆ. ನಟೇಶ್ ನನ್ನ ಜೊತೆ ಇದ್ದಾರೆ, ನಮ್ಮ ದೆಹಲಿ ಪ್ರತಿನಿಧಿ. ಅವರು ಈಗಷ್ಟೇ ದೇವೇಗೌಡರ ನಿವಾಸದ ಒಳಭಾಗಕ್ಕೆ ಹೋಗಿ ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಬೆಳವಣಿಗೆಗಳು, ಯಾರೆಲ್ಲ ಆ ವಿಚಾರವಾಗಿ ಚರ್ಚೆಗಳನ್ನು ಮಾಡೋದಕ್ಕೆ ದೇವೇಗೌಡರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಬಂದ್ರೆ ಅವ್ರನ್ನ ನಾನು ಕೇಳ್ತೀನಿ. ನಟೇಶ್, ಈಗ ದೇವೇಗೌಡರ ನಡೆ ಒಂದು ಕಾವೇರಿ ವಿಚಾರವಾಗಿ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇರುವಂಥದ್ದು, ಏನು ಪ್ಲಾನ್ ಮಾಡ್ಕೊಳ್ತಾರೆ ದೇವೇಗೌಡ ಅವರು? ಇಲ್ಲಿ ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು ಎರಡು ವಿಚಾರಗಳನ್ನು ಸ್ಪಷ್ಟವಾಗಿ ವಿಚಾರವನ್ನು ನಡೆಸಲಿಕ್ಕೆ ದೇವೇಗೌಡರು ದೆಹಲಿಗೆ ಆಗಮಿಸಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಏನು ಮಣ್ಣಿನ ಮಗ ಅಂತ ಹೇಳಿ ಹೆಸರು ತೆಗೆದುಕೊಂಡಿದ್ದರು ಅಂದರೆ ದೇವೇಗೌಡರು. ಈಗಾಗಲೇ ಕಾಂಗ್ರೆಸ್ ಕೂಡ ಏನು ದೇವೇಗೌಡರು BJPಯನ್ನು ಸೇರಿಕೊಂಡ್ರು, BJPಗೆ ಪರವಾಗಿ ನಿಂತಿದ್ದಾರೆ. ಹಾಗೆ ಕಾವೇರಿ ಹೋರಾಟದಲ್ಲಿ ಈ ಬಾರಿ ಭಾಗಿಯಾಗ್ತಾ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕಾಂಗ್ರೆಸ್ಸಿಗರು ರವಾನೆಯನ್ನು ಮಾಡಿದರು. ಆದರೆ ಆ ಸಂದೇಶಕ್ಕೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ದೇವೇಗೌಡರು ಇಂದು ದೆಹಲಿಗೆ ಆಗಮಿಸಿರುವಂಥದ್ದು. ಅಂದರೆ ಬಹಳ ಪ್ರಮುಖವಾಗಿ ಕಾವೇರಿಯ ಕೂಗೇನಿದೆ, ಅಂದರೆ ಈಗಾಗಲೇ ಬೆಂಗಳೂರು ಸೇರಿದಂತೆ ಕರ್ನಾಟಕಕ್ಕೆ ನೀರಿನ ಒಂದು ಅಭಾವ ಕಾಡ್ತಾ ಇದೆ. ಆ ನೀರಿನ ಒತ್ತಡದ ನಡುವೆಯೂ ಕೂಡ ಏನು ತಮಿಳುನಾಡಿನ DMK ಪಕ್ಷದ CM ಒಂದು ಪ್ರಣಾಳಿಕೆಯನ್ನು ರಿಲೀಸ್ ಮಾಡ್ತಾರೆ. ಆ ಪ್ರಣಾಳಿಕೆಯಲ್ಲಿ ಅಂದರೆ ಕಾವೇರಿಯ ಏನು ಅಣೆಕಟ್ಟನ್ನು ಕಟ್ಟೋದಕ್ಕೆ ಬಿಡೋದಿಲ್ಲ ಎನ್ನುವಂತಹ ಸ್ಪಷ್ಟವಾದ ಹೇಳಿಕೆಯನ್ನು DMK ಪಕ್ಷದ CM ಸ್ಟಾಲಿನ್ ಅವರು ಕೊಡ್ತಾರೆ. ಇದರ ಬೆನ್ನಲ್ಲೇ ಅಲರ್ಟ್ ಆದಂತಹ ದೇವೇಗೌಡರು ನಾನು ಅಂದರೆ JDS ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವ ಉದ್ದೇಶದಿಂದ JDS ಪಕ್ಷ ಹಾಗೂ JDS ನಾಯಕರು ಯಾವಾಗಲೂ ಕೂಡ ರೈತರ ಪರವಾಗಿ ಇರ್ತೀವಿ ಎನ್ನುವ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಸಾರಲಿಕ್ಕೆ ದೆಹಲಿಗೆ ಆಗಮಿಸಿರ್ತಕ್ಕಂಥದ್ದು. ಇಂದು ಸಂಜೆಯ ಹೊತ್ತಿಗೆ ಏನು ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾಗಿ ಕಾನೂನುಬದ್ಧವಾಗಿ ಹೋರಾಟವನ್ನು ನಡೆಸಲಿಕ್ಕೆ ಎಲ್ಲ ವಿಚಾರಗಳನ್ನು ಕೂಡ ಸ್ಪಷ್ಟವಾಗಿ ಅವರ ಜೊತೆ ಚರ್ಚೆಯನ್ನು ನಡೆಸುವ ಪ್ರಯತ್ನಕ್ಕೂ ಕೂಡ ಸಾಕಷ್ಟು ದೇವೇಗೌಡರು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಟೇಶ್, ಹಾಗೆ ನೋಡಿ ರಮ್ಯಾ, ಒಂದು ಕಡೆ ಕಾವೇರಿ ವಿಚಾರವಾಗಿ JDSನ ನಿಲುವೇನು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಇವತ್ತು ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡ ಅವರು ಪ್ರಕಟ ಮಾಡಲಿದ್ದಾರೆ. ಜೊತೆಗೆ 3 ಕ್ಷೇತ್ರಗಳನ್ನು ಬಿಟ್ಟುಕೊಡೋದ್ರ ಬಗ್ಗೆ ಏನು ಚರ್ಚೆಗಳಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ದೇವೇಗೌಡರು ಚರ್ಚೆಯನ್ನು ನಡೆಸಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ರಮ್ಯಾ, ಓವರ್ ಟು ಯು. ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.